ಛೇ, ಬಾಟ್ಲು ಬೇರೆ ಖಾಲಿ ಆಯ್ತು. 2 ದಿನದಲ್ಲಿ ಹಣ ತತ್ತೆ ಅಂತ ಹೇಳತ್ನಲ್ಲ ನನ್ನ ಬಾಮ ಇದ್ದ, ಇನ್ನೂ ಬಂದಿಲ್ವಲ್ಲ. ಕಾವೇರಿ, ಕಾವೇರಿ, ಏನೇ ನೀನು ನಿಮ್ಮ ಅಣ್ಣ ಸೇರ್ಕೊಂಡು ನನ್ ಮುಂದ್ಗಡೆ ನಕ್ ಆಡ್ತಿದ್ದೀರಾ? ಎಲ್ಲೇ 2 ದಿನದಲ್ಲಿ ಹಣ ತತ್ತೆ ಅಂತ ಹೇಳತ್ನಲ್ಲ ನಿನ್ನ ದರಿದ್ರ ಹಣ ಎಲ್ಲೇ ಎಲ್ಲ ಹಾಳಾಗೋದ? ನಮ್ಮಣ್ಣ ಯಾವತ್ತು ಕೊಟ್ಟು ಮಾತಿಗೆ ತಪ್ಪೋನಲ್ಲ ರೀ. ನೀವು ಕೇಳ್ದಂತೆ ಹಣನ ತಂದು ಕೊಟ್ಟೆ ಕೊಡ್ತಾನೆ ನಮ್ಮಣ್ಣ. ನನಗೆ ನನಗೆ ಅದ್ರ ಹತ್ರ ಕೊಡ್ತೀಯ? ಅಣ್ಣ ಅಂತೆ ಅಣ್ಣ, ಯಾವ ಸೀಮೆ ಅಣ್ಣ? ನೋಡೋ, ನನ್ನ ಹತ್ರ ಇವಾಗ ಕುಡಿಯಕ್ ಹಣ ಇಲ್ಲ. ನನ್ಗೆ ಹಣ ಕೊಡು, ನಾನು ಕುಡಿಬೇಕು. ಅಲ್ಲ, ಮನೇಲಿ ಅಡುಗೆ ಮಾಡೋದಕ್ಕೆ ಒಂದೇ ಒಂದು ಹಿಡಿ ಅಕ್ಕಿ ಕಾಳು ಕೂಡ ಇಲ್ಲ. 2 ದಿನದಿಂದ ಉಪವಾಸ ಇದ್ದೀನಿ. ಅದರಲ್ಲೂ ಗರ್ಭಿಣಿ ಉಪವಾಸ ಇರಬಾರ್ದು ಅಂತಾರೆ. ಅಂಥದ್ರಲ್ಲಿ ನನ್ನ ಹತ್ರ ಹೋಗಿ ಹೋಗಿ ಹಣ ಕೇಳ್ತಿದ್ದೀರಲ್ಲ, ನನಗೆ ಎದ್ರ ಹತ್ರ ಮಾತಾಡ್ತೀಯ? ನಾನು ಯಾರು? ನಿನ್ ಕೈ ಹಿಡ್ದ ಪತಿದರು. ನಾನು ಇವಾಗ ಕುಡಿಬೇಕು. ಮನೆಯಲ್ಲಿ ಯಾವ್ದಾದ್ರು ವಸ್ತು ಮಾರಾದ್ರೆ ಹಣ ಕೊಡು. ನೀವು ಕುಡಿಯೋದಕ್ಕೋಸ್ಕರ ಇರೋವರ ವಸ್ತುನೆಲ್ಲ ಮಾರ್ಕೊಂಡಿದ್ದೀರ. ಈಗ ಉಳಿದಿರೋದು ನೀವು ಕಟ್ಟಿರೋ ತಾಳಿ ಮಾತ್ರ. ತಾಳಿ? ನಾನ್ ಕಟ್ಟಿರೋ ತಾಳಿ ಬಿಚ್ಕೊಡು, ಅದನ್ನೇ ಮಾರಿ ಇವತ್ತು ಫುಲ್ ಪಾರ್ಟಿ ಮಾಡ್ತೀನಿ. ಬೇಡ, ಅಗ್ನಿ ಸಾಕ್ಷಿಯಾಗಿ ಕಟ್ಟಿರೋ ಈ ತಾಳಿನ ನಾನ್ ಬಿಚ್ಕೊಂಡು ಪತಿರೋ ಕೆಲಸ ಮಾಡಲ್ಲ. ಇಲ್ಲ ರೀ, ನಾನು ಬಿಚ್ಕೊಡಲ್ಲ, ಆದ್ರೆ ಕೊಡಲ್ಲ. ಚಿನ್ನ, ಈ ತಾಳಿ ಕಟ್ಟವನು ನಾನು, ಈಗ ಬಿಚ್ಕೊಡು ಅಂತ ಕೇಳ್ತಿರೋನು ನಾನು. ಕತೆ ಹರಿಕತೆ ಪುರಾಣ ಹೇಳ್ದೆ, ಬಿಚ್ಕೊಡು. ಬಿಚ್ಕೊಡೋ ಬಂಗಾರ, ಬಿಚ್ಕೊಡ. ತಾಳಿ ತಾಳಿ ಚಿನ್ನದ ತಾಳಿ, ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ. ಓ, ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ. ಇವತ್ತು ಈ ತಾಳಿ ಮಾರಿ ಫುಲ್ ಪಾರ್ಟಿ ಮಾಡ್ತೀನಿ. ನಮ್ಮ ಹುಡುಗಗೆಲ್ಲ ಫುಲ್ ಎಣ್ಣೆ ಹೊಡಿಸ್ತೀನಿ. ಮನೆಗೆ ವಾಪಸ್ ಬರೋಷ್ಟಲ್ಲೇ ನಿನ್ ಗಂಟು ಮೂಟೆ ಕಟ್ಕೊಂಡು ನಿಮ್ಮ ಅಣ್ಣನ ಮನೆಗೆ ಹೋದ್ರೆ ಸರಿ. ಇಲ್ಲ ಅಂತ ಅಂದ್ರೆ ನಡು ರಸ್ತೆಯಲ್ಲೇ ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತೇನೆ. ಏಯ್ ಬಿಡ ಬಿಡ, ಬೇಸಾನೆ ಬೇಸಾನೆ. ಈ ಬಾಳಲಿ ಶಾಂತಿಯಲ್ಲಿದೆ, ಬಿರುಗಾಳಿಯೇ ಬೀಸಿದೆ. ಆಸೆಗಳೇ ಚೂರಾಯಿತೆ, ಕನಸುಗಳು ಬರಿದಾಗಿತೆ, ಅನುರಾಗವೇ ಮುಳ್ಳಾಯಿತೆ. ಮಾಂಗಲ್ಯನ ಕಾಪಾಡ್ಬೇಕಾಗಿರೋ ನನ್ನ ಗಂಡನೇ ನನ್ನ ಕೊರಳ ಮಾಂಗಲ್ಯನ ಕಿತ್ಕೊಂಡು ಹೋಗ್ಬಿಟ್ಟು. ಅಯ್ಯೋ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಈ ರೀತಿ ಶಿಕ್ಷೆಗಳನ್ನ ಕೊಡ್ತೀನಿ. ಮೊತ್ತೈದೆ ಕಳ್ಳಲ್ಲಿ ಮಾಂಗಲ್ಯ ಇಲ್ಲ ಅಂದ್ರೆ ಈ ಸಮಾಜದಲ್ಲಿ ಕೆಟ್ಟ ಕೆಟ್ಟ ಮಾತುಗಳನ್ನ ಕೇಳಬೇಕಾಗುತ್ತೆ. ಕಾಮಕರ ಕಾಟ ಬೇರೆ. ಈಗ ನಾನು ಏನ್ ಮಾಡ್ಲಿ ಭಗವಂತ, ಏನ್ ಮಾಡ್ಲಿ? ನಮ್ಮಣ್ಣ ಬಂದು, ಕಾವೇರಿ
ನಿನ್ ಕೊಳ್ಳಲಿದ್ದ ಮಾಂಗಲ್ಯ ಎಲ್ಲಿ ಅಂತ ಕೇಳಿದ್ರೆ ನಾನು ಏನ್ ಹೇಳಿ? ಎಣ್ಣೆಗೆ ಯಾವತ್ತು ಚಿನ್ನ ಚೂರ ತಾಳಿ ಆಗಿರೋದಿಲ್ಲ. ಅರಿಶಿನ ದಾರ ಅದಕ್ಕಿಂತ ಶ್ರೇಷ್ಠ ಅಂತಾರೆ. ಇನ್ನು ಮುಂದೆ ಇದೇ ನನ್ನ ಮಾಂಗಲ್ಯ ಭಾಗ್ಯ. ದಾರ ದಾರ ಅರಿಶಿನ ದಾರ ಹೆಣ್ಣಿನ ಬಾಳಿಗೆ ಇದುವೇ ಆಧಾರ. ಓ ಹೆಣ್ಣಿನ ಬಾಳಿಗೆ ಇದುವೇ ಆಧಾರ. ಕಾವೇರಿ, ಕಾವೇರಿ, ಇಲ್ಲಮ್ಮ ಬಾವ, ಯಾಕಮ್ಮ ಅಳ್ತಾ ಇದೀಯಾ? ನಿನ್ನ ಕೊರಳ ಮಾಂಗಲ್ಯ ಏನಾಯ್ತಮ್ಮ? ನನ್ನ ಗಂಡ ಕುಡಿಯೋದಕ್ಕೆ ಅಂತ ಮಾಂಗಲ್ಯನ ಕಿತ್ಕೊಂಡು ಕುಡಿಯೋದಕ್ಕೆ ಕೊರಳ ಮಾಂಗಲ್ಯವನ್ನೇ ಕಿತ್ಕೊಂಡು ಹೋದ್ಮೇಲೆ ಅವನು ಮನುಷ್ಯನಲ್ಲಮ್ಮ, ಮನುಷ್ಯನಲ್ಲ. ಕಾವೇರಿ, ವಿಧಿ ಇಲ್ಲದೆ ದುಡುಕಿ ಹುಡುಗನೊಬ್ಬನಿಗೆ ನಿನ್ನ ಮದುವೆ ಮಾಡಿದ ತಂಗಿ, ಮದುವೆ ಮಾಡಿದೆ. ಒಬ್ಬನಿಗೆ ದುಡುಕಿ ನಿನ್ನ ಮದುವೆ ಮಾಡಿದೆ ತಂಗಿ. ಹುಡುಕ ಒಬ್ಬನಿಗೆ ದುಡುಕಿ ನಿನ್ನ ಮದುವೆ ಮಾಡಿದೆ ತಂಗಿ. ಹುಡುಕನ ಮನೆಯಲ್ಲಿ ಹೇಗೆ ಬಾಳುವೆ ನೋವೆಲ್ಲ ನುಂಗಿ. ಹುಡುಕನ ಮನೆಯಲ್ಲಿ ಹೇಗೆ ಬಾಳುವೆ ನೋವೆಲ್ಲ ನುಂಗಿ. ತಂಗಿ ನೋವೆಲ್ಲ ನುಂಗಿ. ಇಲ್ಲದ ತಬ್ಬಲಿ ಎಂದು ಚೆನ್ನಾಗಿ ಬೆಳೆಸಿದೆ ನವ್ವ. ಕೂಲಿ ಮಾಡಿ ತಂದು ಕೊಟ್ಟೆ ನೀ ಕೇಳಿದ ಮಲ್ಲಿಗೆ ಹೂವ. ತಾಯಿ ಇಲ್ಲದ ತಬ್ಬಲಿ ಎಂದು ಚೆನ್ನಾಗಿ ಬೆಳೆಸಿದೆ ನವ್ವ. ಕೂಲಿ ಮಾಡಿ ತಂದು ಕೊಟ್ಟೆ ನೀ ಕೇಳಿದ ಮಲ್ಲಿಗೆ ಹೂವ. ತಾಯಿ ಇಲ್ಲದ ತಬ್ಬಲಿ ಎಂದು ಹೊತ್ತುಕೊಂಡು ಬೆಳೆಸಿದೆ ನವ್ವ. ತಾಯಿ ಇಲ್ಲದ ತಬ್ಬಲಿ ಎಂದು ಹೊತ್ತುಕೊಂಡು ಬೆಳೆಸಿದೆ ನವ್ವ. ಯಾರ ಜೊತೆ ಹೇಳದೆ ನೀನು ತುಂಬುತ್ತಿರುವೆ ನಿನ್ನ ನೋವ. ಯಾರ ಜೊತೆ ಹೇಳದೆ ನೀನು ತುಂಬುತ್ತಿರುವೆ ನಿನ್ನ ನೋವ. ಅನ್ನವಿಲ್ಲದೆ ಕುಳಿತರು ನೀನು ಹಸಿವೆಂದು ಹೇಳಲಿಲ್ಲ. ಎಷ್ಟು ಕಷ್ಟ ಬಂದರು ತಂಗಿ ಅವರಾಸೆ ಮಾಡಲಿಲ್ಲ. ಅನ್ನವಿಲ್ಲದೆ ಕುಳಿತರು ನೀನು ಹಸಿವೆಂದು ಹೇಳಲಿಲ್ಲ. ಎಷ್ಟು ಕಷ್ಟ ಬಂದರು ತಂಗಿ ಅವರಾಸೆ ಮಾಡಲಿಲ್ಲ. ಕಟ್ಟಿದಂತ ತಾಳಿಯನು ಗಂಡ ಅವನೇ ಕಿತ್ತು ಮಾರಿದನಲ್ಲ. ಕಟ್ಟಿದಂತ ತಾಳಿಯನು ಗಂಡ ಅವನೇ ಕಿತ್ತು ಮಾರಿದನಲ್ಲ. ತಾಳಿ ಇಲ್ಲ
ಇಲ್ಲದೆಯೇ ಅರಿಸಿನ ಕೊನೆಯ ಕಟ್ಟಿಕೊಂಡು ಬಾಳಿದೆಯಲ್ಲ ತಾಳಿ ಇಲ್ಲದೆಯೇ ಅರಿಸಿನ ಕೊನೆಯ ಕಟ್ಟಿಕೊಂಡು ನೀ ಬಾಳಿದೆಯಲ್ಲ ಹುಡುಕ ಒಬ್ಬನಿಗೆ ದುಡುಕಿ ನಿನ್ನ ಮದುವೆ ಮಾಡಿದೆ ತಂಗಿ ಹುಡುಕನ ಮನೆಯಲ್ಲಿ ಹೇಗೆ ಬಾಳುವೆ ನೋವೆಲ್ಲ ನುಂಗಿ ತಂಗಿ ನೋವೆಲ್ಲ ನುಂಗಿ ಸತ್ತ ಮೇಲೆ ನಿನ್ನ ಹೂವಿನಂತೆ ಬೆಳೆಸಿದೆನಲ್ಲ ಮದುವೆ ಮಾಡಿ ಗಂಡನ ಮನೆಗೆ ನಗು ನಗುತ್ತಾ ಕಳಿಸಿದೆನಲ್ಲ ತಾಯಿ ಸತ್ತ ಮೇಲೆ ನಿನ್ನ ಹೂವಿನಂತೆ ಬೆಳೆಸಿದೆನಲ್ಲ ಮದುವೆ ಮಾಡಿ ಗಂಡನ ಮನೆಗೆ ನಗು ನಗುತ್ತಾ ಕಳಿಸಿದೆನಲ್ಲ ಒಳ್ಳೆ ಗಂಡ ಸಿಗದೆ ನಿನಗೆ ಇಂಥ ಕಷ್ಟ ಬಂದಿತಲ್ಲ ಒಳ್ಳೆ ಗಂಡ ಸಿಗದೆ ನಿನಗೆ ಇಂಥ ಕಷ್ಟ ಬಂದಿತಲ್ಲ ನಿನ್ನ ನೋಡಿ ನನ್ನ ಕರುಳು ಕಿತ್ತು ಹೊರಗೆ ಬರುತ್ತಿದೆಯಲ್ಲ ನಿನ್ನ ನೋಡಿ ನನ್ನ ಕರುಳು ಕಿತ್ತು ಹೊರಗೆ ಬರುತ್ತಿದೆಯಲ್ಲ ಮನದಲ್ಲಿ ಕಷ್ಟವಿರಲಿ ಮನೆ ದೇವರ ನೀ ಮರಿಬೇಡ ಗಂಡನ ಬಿಟ್ಟು ಎಂದು ನೀನು ಪರರ ಕಣ್ಣೆತ್ತಿ ನೋಡಬೇಡ ಮನದಲ್ಲಿ ಕಷ್ಟವಿರಲಿ ಮನೆ ದೇವರ ನೀ ಮರಿಬೇಡ ಗಂಡನ ಬಿಟ್ಟು ಎಂದು ನೀನು ಪರರ ಕಣ್ಣೆತ್ತಿ ನೋಡಬೇಡ ಅಣ್ಣನಾಗಿ ನಿನ್ನ ಮುಂದೆ ಕೈಯ ಮುಗಿದು ಹೇಳುವೆನವ್ವ ಅಣ್ಣನಾಗಿ ನಿನ್ನ ಮುಂದೆ ಕೈಯ ಮುಗಿದು ಹೇಳುವೆನವ್ವ ಮುತ್ತಿನಂಚ ಮಾತಿದು ತಂಗಿ ಎಂದು ನೀನು ಮರೆಯದಿರವ್ವ ಮುತ್ತಿನಂಚ ಮಾತಿದು ತಂಗಿ ಎಂದು ನೀನು ಮರೆಯದಿರವ್ವ ಹುಡುಕ ಒಬ್ಬನಿಗೆ ದುಡುಕಿ ನಿನ್ನ ಮದುವೆ ಮಾಡಿದೆ ತಂಗಿ ಹುಡುಕ ಒಬ್ಬನಿಗೆ ದುಡುಕಿ ನಿನ್ನ ಮದುವೆ ಮಾಡಿದೆ ತಂಗಿ ಹುಡುಕನ ಮನೆಯಲ್ಲಿ ಹೇಗೆ ಬಾಳುವೆ ನೋವೆಲ್ಲ ನುಂಗಿ ಹುಡುಕನ ಮನೆಯಲ್ಲಿ ಹೇಗೆ ಬಾಳುವೆ ನೋವೆಲ್ಲ ನುಂಗಿ ತಂಗಿ ನೋವೆಲ್ಲ ನುಂಗಿ ನಡೆದದ್ದೆಲ್ಲ ಒಂದು ಕೆಟ್ಟ ಕನಸು ಎಂದು ತಿಳಿದು ಮರೆತು ಬಾರಮ್ಮ ಮನೆಗೆ ಹೋಗೋಣ ಕೊಟ್ಟೆಣ್ಣು ಕುಲುಕೊರ್ಗೆ ಅಂತ ಯಾವಾಗ್ಲೂ ನಿನಗೆ ಹೇಳ್ತಾನೆ ಇರ್ತೀನಿ ಪಾಲಿಗೆ ಬಂದಿದ್ ಪಂಚಾಮೃತ ಅಣ್ಣ ಕಷ್ಟನೋ ಸುಖನೋ ಗಂಡ ಹೊಡಿಲಿ ಬಡಿಲಿ ಸಾಯಿಸ್ಲಿ ಗಂಡನ ಮನೆಯಲ್ಲೇ ಬದುಕ್ತೀನಿ ಇವತ್ತು ತವ್ರ ಮನೆಗೆ ಬಂದು ನಿನಗೋರೆ ಆಗಲ್ಲ ಅಣ್ಣ ಎಂತ ದೊಡ್ಡ ಗುಣ ನಮ್ಮ ನಿಂದು ಆ ಕಾವೇರಿ ಮಾತಿಗಿಂತಲೂ ಶ್ರೇಷ್ಠವಾದ ಗುಣ ಕೈ ಹಿಡಿದು ಗಂಡ ಎಷ್ಟೇ ಚಿತ್ರ ಹಿಂಸೆ ಕೊಟ್ರು ಸಹಿಸ್ಕೊಂಡು ಬಾಳ್ವೆ ನಡೆಸ್ತೀನಿ ಅಂತ ಹೇಳ್ತೀಯಲ್ಲಮ್ಮ ನಡೆಸ್ತೀನಿ ಅಂತ ಹೇಳ್ತೀಯಲ್ಲ ಇವಳು ಜೀವನ ಮಾಡ್ಲೇಬೇಕು ಸಾಯವರ್ಗ ಕಣ್ಣೆ ರಾಕ್ತಾನೆ ಇರ್ಬೇಕು ಹಣ ಕೊಡಕ್ ಏಕ್ತಿಲ್ಲ ತಂಗಿಗೆ ಉಪದೇಶ ಮಾಡಕ್ ಬಂದ್ಬಿಟ್ಟವನು ದೊಡ್ಡ ಮನುಷ್ಯ ಎಲ್ಲ ಹಣ ನನ್ನ ತಂಗಿ ಹಾಕೊಳ್ಳ ಮಾಂಗಲ್ಯಲ್ಲಿ ಅದನ್ನ ಕೇಳಕ್ ನೀನ್ ಯಾರ ಕಟ್ಟವನು ನಾನು ಹೆಚ್ಚಿಸ್ಕೊಂಡವನು ನಾನು ಅದೆಲ್ಲ ನಿಂಗೆ ಯಾಕೆ ಬಾಮೈದ ಮೊದ್ಲು ಹಣ ಕೊಡ ತಗೋಣ ಹಣ ಹಣ ಅಂತ
ಯಾಕೆ ನನ್ನ ತಂಗಿ ಪ್ರಾಣ ತೆಗಿತೀಯ? ಹಣ ಎಂಬು ಉಚಿತನವನ್ನು ನೀನು ಪ್ರಾಣ ಹೋದ್ರೂ ಬಿಡೋದಿಲ್ಲ. ನೋಡು, ನೀನ್ ಕೇಳಿದ 50,000 ಹಣನ ತಂದ್ಕೊಂಡಿದ್ದೀನಿ. ಇನ್ ಮುಂದಾದ್ರೂ ಈ ನನ್ನ ತಂಗಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹೇಗ್ ನೋಡ್ಕೋಬೇಕಂತ ನನಗ್ ಗೊತ್ತು. ಅದ್ರ ಬಗ್ಗೆ ನಿನ್ನ ಹತ್ರ ಏನ್ ಪಾಠ ಕಲಿಬೇಕಾಗಿಲ್ಲ. ನಿನ್ ತಂಗಿ ಚೆನ್ನಾಗಿರ್ತಾಳು. ಹೋಗ್ ಬಮೈದ ಬಾ, ಹಣ ತಗೊಂಡು ಎಲ್ಲಿಗೊಂಡ್ರಿ? ಕುದುರೆ ರೇಸ್ಗೆ ಬರ್ತೀಯ ಬಮೈದ? ಇನ್ಮೇಲಾದ್ರೂ ಕೆಟ್ಟ ಹವ್ಯಾಸಗಳನ್ನು ಬಿಟ್ಟು ಒಳ್ಳೆಯವರಾಗಿ ದುರ್ಜನರ ಸಹವಾಸದಿಂದ ನಿಮ್ಮ ಬದುಕನ್ನೇ ಹಾಳು ಮಾಡಿಕೊಂಡ್ರಿ. ಈ ಸಮಾಜದಲ್ಲಿ ಕುಡುಕರಿಗೆ ಬೆಲೆ ಇಲ್ಲ ಬಾವ, ಬೆಲೆ ಇಲ್ಲ. ಯಾವ ಬಡ್ಡಿ ಮಗನಪ್ಪ ಹೇಳಿದ್ದು ಕುಡುಕರಿಗೆ ಈ ಸಮಾಜದಲ್ಲಿ ಬೆಲೆ ಇಲ್ಲ ಅಂತ? ಇವತ್ತಿನ ಈ ಸರ್ಕಾರ ನಡೀತಾ ಇರೋದೇ ನಮ್ಮಂತ ಕುಡುಕರಿಂದ. ಏಯ್ ಬಾಮೈದ, ನೀನೇನ್ ನನಗ್ ಪಾಠ ಹೇಳ್ಕೊಡ್ಬೇಕಾಗಿಲ್ಲ. ನೀನೇನ್ ದೊಡ್ಡ ಪಂಡಿತ ಅಲ್ಲ. ಎಷ್ಟು ಹೇಳಿದ್ರು ಇವರಿಗೆ ಬುದ್ಧಿಯೇ ಬಾರಿಲ್ಲ. ಕಾವೇರಿ, ಈ ಪಾಪಿ ಅಣ್ಣನನ್ನು ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡ. ವಿಧಿ ಇಲ್ಲದೆ ಕುಡುಕನಿಗೆ ದಾರಿ ಎಳೆದು ನಿನ್ನ ಜೀವನ ಹಾಳು ಮಾಡಿಬಿಟ್ಟಮ್ಮ, ಹಾಳು ಮಾಡಿಬಿಟ್ಟೆ. ನೀನ್ ಯಾಕಣ್ಣ ಕ್ಷಮೆ ಕೇಳ್ತೀಯ? ನಿನ್ ಕರ್ತವ್ಯ ನೀನು ಮಾಡಿದ್ಯಾ. ನನ್ನ ಹಣೆ ಬರ, ನನ್ನ ಕರ್ಮ ನಾನು ಅನುಭವಿಸ್ಬೇಕಲ್ವ ಅಣ್ಣ? ಆದ್ರೂ ಅಣ್ಣ, ದಿನ ಈ ನರ್ಕ ಅನುಭವಿಸೋದಕ್ಕೆ ಈ ಮನಸ್ಸಿನ ವೇದನೆನ ತಡ್ಕೊಂಡು ಬದುಕೋದಕ್ಕೆ ಕಷ್ಟ ಆಗ್ತಿದೆ ಅಣ್ಣ. ಸಮಾಧಾನ ಮಾಡ್ಕೊ ತಂಗಿ, ಸಮಾಧಾನ ಮಾಡ್ಕೊ. ಬದುಕಿಗೆ ಎದುರಿ ಜೀವನನ ಹಾಳು ಮಾಡ್ಕೋಬಾರ್ದು. ಹಿಂದೆ ಸೀತಾ, ದ್ರೌಪದಿ, ಅನಸೂಯ, ಚಂದ್ರಮತಿ ಅವರೆಲ್ಲ ಎಷ್ಟು ಕಷ್ಟ ಅನ್ಬಿಟ್ಟು ಕೊನೆಗೆ ಅವರಿಗೆ ಜಯ ಸಿಕ್ಕಿದ ರೀತಿ ನಿನಗೂ ಒಳ್ಳೇದಾಗುತ್ತೆ. ಹಾಗೆ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಈ ಮಗುವನ್ನ ಚೆನ್ನಾಗಿ ನೋಡ್ಕೊ. ಆ ಮಗು ಹುಟ್ಟಿದ ಮೇಲೆ ನಿನ್ನ ನೋವೆಲ್ಲ ಮರೆತೋಗುತ್ತಮ್ಮ, ಮರೆತೋಗುತ್ತೆ. ನಿಜ ಅಣ್ಣ, ನಿನ್ ಮಾತು ನಿಜ. ನನ್ನ ಮಗುಗೋಸ್ಕರ ನಾನು ಬದುಕಬೇಕು ಅಣ್ಣ, ಬದುಕಬೇಕು. ಅಣ್ಣ, ನಿನ್ನೊಂದು ಮಾತು ಕೇಳ್ತೀನಿ, ಕೋಪ ಮಾಡ್ಕೊಳ್ಳೋರ ತಾನೆ? ನಿನ್ನಂತ ಮುದ್ದು ತಂಗಿಯ ಮೇಲೆ ಕೋಪಿಸ್ಕೊಂಡ್ರೆ ನನಗೆ ನರಕವೇ ಗತಿ. ಅದೇನು ಸಂತೋಷದಿಂದ ಕೇಳಮ್ಮ. ಅಣ್ಣ, ಈಗ ನನ್ನ ಗಂಡಂಗೆ 50,000 ತಂದ್ಕೊಟ್ಟಿಯಲ್ಲ, ಅಷ್ಟು ದುಡ್ಡು ಎಲ್ಲಿಂದ ಬಂತು? ಮನೆ ಮಾರ್ಬಿಟ್ಯಾ? ಮನೆ ಮಾರುದಿಲ್ಲವೆಂದು ನಿನ್ನ ಮೇಲೆ ಆಣೆ ಇಟ್ಟಿನಿ. ನಾನು ಯಾಕಮ್ಮ ಮಾರ್ಲಿ? ಮತ್ತೆ ಯಾರ ಹತ್ರ ಏನಾದ್ರೂ ಸಾಲ ಮಾಡ್ಕೊಂಡು ಬಂದ್ಯಾ? ಕೊಟ್ಟ ಸಾಲವನ್ನೇ ತಿರುಗಿಸಲಾರದ ನನಗೆ ಯಾರಮ್ಮ ಹಣ ಕೊಡ್ತಾರೆ? ಮತ್ತಿಷ್ಟೊಂದು ಹಣ ಎಲ್ಲಿಂದ ತಗೊಬಂದೆ ಅಣ್ಣ? ಹೇಳಣ್ಣ. ಅದು ಅಣ್ಣ ಮಾತಾಡು. ಅದು ನೋಡಮ್ಮ, ನಿಮ್ಮಣ್ಣ ತಾನ್ ಕೆಲಸ ಮಾಡೋ ಸ್ಕೂಲಿನಿಂದ 50,000 ಹಣ ಕತ್ಕೊ ಬಂದಿದ್ದಾನೆ. ಸುಳ್ಳು, ನಮ್ಮಣ್ಣ ಕಳ್ತನ ಮಾಡಲ್ಲ. ಅಣ್ಣ ಅಣ್ಣ, ಅವ್ರು ಹೇಳ್ತಾರ ಮತ್ತೆ ನಿಜನೇನೋ? ಮಾತಾಡೋ, ಅವ್ರು ಹೇಳ್ತಿರೋದು ನಿಜನೇನೋ ಅಣ್ಣ? ಹೌದಮ್ಮ, ಅವ್ರು ಹೇಳ್ತಿರೋದು ನಿಜ. ನಿನ್ನ ಗಂಡನಿಗೆ 2 ದಿನದಲ್ಲಿ ಹಣ ತಂದು ಕೊಡ್ತೀನಿ ಅಂತ ಹೇಳೋದೆ. ಆದ್ರೆ ನನಗೆ ಯಾರು ಹಣ ಕೊಡಲಿಲ್ಲ. ವಿಧಿ ಇಲ್ಲದ ಶಾಲೆಯಲ್ಲಿ ಕದ್ದು ತಂದು ಕೊಟ್ಟೆನಮ್ಮ, ಕದ್ದು ತಂದು ಕೊಟ್ಟೆ. ಎಂತ ಕೆಲಸ ಮಾಡ್ಬಿಟ್ಟೆ ಅಣ್ಣ, ಎಂತ ಕೆಲಸ ಮಾಡ್ಬಿಟ್ಟೆ. ಹೆಣ್ಣಿಗೆ ಆದ್ರ ಈನ, ಗಂಡಿಗೆ ಕಳವಿನ ಅಂತಾರೆ. ಈ ಪಾಪಿ ತಂಗಿಗೋಸ್ಕರ ಹಣ ಕದ್ದು ಕಳ್ಳನ್ ಪಟ್ಟ ಕಟ್ಕೊಬಿಟ್ಟಿಯಲ್ಲ ಅಣ್ಣ. ಇರೋ ಕೆಲ್ಸನೂ ಕಳ್ಕೊಂಡು
ನನ್ನಿಂದಾಗಿ ನಿನ್ನ ಜೀವನನೇ ನರಕ ಮಾಡ್ಕೊಂಡೆ. ಅಳ್ಬೇಡಮ್ಮ, ಅಳ್ಬೇಡ. ಇದು ವಿಧಿ ಲಿಖಿತ. ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ. ಇದು ವಿಧಿ ಲಿಖಿತ ಅಲ್ಲ ಅಣ್ಣ, ವಿಧಿ ಲಿಖಿತ ಅಲ್ಲ. ಹೆಣ್ಣು ಮಕ್ಳುಗಳನ್ನ ವಸ್ತು ಅಂತ ತಿಳ್ಕೊಂಡು ವರದಕ್ಷಿಣೆ ಅಂತ ಕಾಟ ಕೊಡ್ತಿದಾರಲ್ಲ ಅದು ಅಣ್ಣ. ಸರ್ ಸರ್ ನೋಡಿ, ನಮ್ಮ ಅಣ್ಣ ತಂದಿರೋ ದುಡ್ಡು ಎಲ್ಲ ಹೋಗಿಲ್ಲ, ನನ್ನ ಗಂಡನ ಹತ್ರನೇ ಇದೆ. ನಮ್ಮ ಅಣ್ಣ ಕಳ್ಳ ಅಲ್ಲ ಸರ್, ದುಡ್ಡು ನಾನು ವಾಪಸ್ ತಂದು ಕೊಡ್ತೀನಿ. ನಿಮ್ಮ ತಮ್ಮ ಹೇಳ್ತೀರಿ, ನಮ್ಮ ಅಣ್ಣನ ಮಾತ್ರ ಕರ್ಕೊಂಡು ಎದ್ದೇಳಿ. ನೋಡಮ್ಮ, ನಿಮ್ಮ ನೋವು ನನಗೆ ಅರ್ಥವಾಗುತ್ತೆ, ಬಟ್ ನಾನೇನು ಮಾಡೋಕ್ಕಾಗಲ್ಲ. ಶಾಲೆಯ ಕಮಿಟಿಯವರು ನಿಮ್ಮ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬಹುದು. ಐ ಆಮ್ ಸಾರಿ, ಪೊಲೀಸ್ ಅರೆಸ್ಟ್ ಹಿಮ್. ಸರ್, ಕಳ್ಳತನ ಮಾಡಿದ ಅಪರಾಧಿ ನಾನೇ. ನನ್ನನ್ನು ಬಂಧಿಸಿ. ಕಾವೇರಿ, ನಿಮ್ಮಣ್ಣ ಜೈಲಿಗೆ ಹೋಗ್ತಾರೆ ಅಂತ ದುಃಖಿಸಬೇಡಮ್ಮ. ನಗು ನಗುತ್ತ ಬಾಳಮ್ಮ. ಹುಟ್ಟುವ ಮಗುವನ್ನು ಚೆನ್ನಾಗಿ ನೋಡಿಕೊಂಡು ಬರುವ ಕಷ್ಟಗಳನ್ನು ಎದುರಿಸಿ ಧೈರ್ಯದಿಂದ ಬಾಳಮ್ಮ. ಕರ್ಕೊಂಡು ಬನ್ನಿ. ಕಾಣದ ಊರಲ್ಲಿ ನೀ ಕುಳಿತಿರುವೆ, ಎಲ್ಲರ ಕಥೆಯ ನೀ ಬರೆದಿರುವೆ. ಎಂದು ಮುಗಿಯದ ಬಾಳ ನಾಟಕವ ಆಡಿಸುತ್ತಿರುವೆ, ನೀ ನೋಡುತ್ತಲಿರುವೆ, ನೀ ನೋಡುತ್ತಲಿರುವೆ, ನೀ ನೋಡುತ್ತಲಿರುವೆ. ಕಾವೇರಿ, ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗಲು ಮನಸ್ಸಿಲ್ಲಪ್ಪ. ಆದರೆ ವಿಧಿ ಇಲ್ಲ, ನಾನು ಹೋಗಲೇಬೇಕು. ಕರ್ಕೊಂಬನ್ನಿ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ. ಬಡವನು ನ್ಯಾಯ ಕೇಳುವುದೇ ಅನ್ಯಾಯ, ಬಡವನು ನ್ಯಾಯ ಕೇಳುವುದು